ನಮಸ್ಕಾರ ವೀಕ್ಷಕರೇ, ವೆರಿ ಗುಡ್ ಮಾರ್ನಿಂಗ್. ಇದು 30 ಮಿನಿಟ್ಸ್ 30 ನ್ಯೂಸ್. ನಾನು ಶರ್ಮಿತಾ ಶೆಟ್ಟಿ. ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಬಿಜೆಪಿಯಲ್ಲಿ ಅಭ್ಯರ್ಥಿಗಳ ಆಯ್ಕೆ ಕಸರತ್ತು ಜೋರಾಗಿ ನಡೀತಾ ಇದೆ. ಇವತ್ತು ಕೂಡ ಅಭ್ಯರ್ಥಿಗಳ ಆಯ್ಕೆಗೆ ಬಿಜೆಪಿ ಕೋರ್ ಕಮಿಟಿ ಸಭೆ ಮುಂದುವರಿಯಲಿದೆ. ಹಳೆ ಮೈಸೂರು ಭಾಗದ ಜಿಲ್ಲಾ ನಾಯಕರ ಜೊತೆಯಲ್ಲಿ ಮಹತ್ವದ ಚರ್ಚೆ ನಡೆಸಲಾಗ್ತಾ ಇದ್ದು, ಪ್ರಬಲ ಅಭ್ಯರ್ಥಿಗಳ ಆಯ್ಕೆಗೆ ಇವತ್ತು 5 ಸುತ್ತಿನಲ್ಲಿ ಅಭಿಪ್ರಾಯ ಸಂಗ್ರಹ ಕಾರ್ಯ ನಡೆಯಲಿದೆ. ನಿನ್ನೆ ಒಟ್ಟು 16 ಜಿಲ್ಲೆಗಳ 114 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಆಯ್ಕೆ ನಡೆದಿದ್ದು, ಇವತ್ತು ಉಳಿದ 110 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಆಯ್ಕೆಗಾಗಿ ಸಭೆಯನ್ನ ನಡೆಸಲಿದ್ದಾರೆ. ಇವತ್ತಿನ ಬಿಜೆಪಿ ಕೋರ್ ಕಮಿಟಿ ಸಭೆ ಕುತೂಹಲ ಕೆರಳಿಸಿದೆ. ಏಪ್ರಿಲ್ 6ಕ್ಕೆ ಬಿಜೆಪಿ ಪಟ್ಟಿ ರಿಲೀಸ್ ಆಗಲಿದೆ. ಇನ್ನು ಬಿಜೆಪಿ ಸಂಭವನೀಯ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗಿದ್ದು, ನ್ಯೂಸ್ 18ಗೆ ಸಂಭವನೀಯ ಅಭ್ಯರ್ಥಿಗಳ ಪಟ್ಟಿ ಸಿಕ್ಕಿದೆ. ಬಹುತೇಕ ಹಾಲಿ ಶಾಸಕರಿಗೆ ಟಿಕೆಟ್ ಸಿಗುವಂತ ಚಾನ್ಸಸ್ ಇದೆ. ಯಲಹಂಕ ಕ್ಷೇತ್ರಕ್ಕೆ ವಿಶ್ವನಾಥ್, ಯಶವಂತಪುರಕ್ಕೆ ಎಸ್ಟಿ ಸೋಮಶೇಖರ್, ರಾಜರಾಜೇಶ್ವರಿ ನಗರಕ್ಕೆ ಮುನಿರತ್ನಗೆ ಟಿಕೆಟ್ ಸಿಗೋ ಚಾನ್ಸಸ್ ಇದೆ. ಇನ್ನು ಬಸವನಗುಡಿ ಕ್ಷೇತ್ರಕ್ಕೆ ರವಿ ಸುಬ್ರಹ್ಮಣ್ಯ, ತೇಜಸ್ವಿನಿ ಅನಂತಕುಮಾರ್ ಮಧ್ಯೆ ಪೈಪೋಟಿ ನಡೆಯಲಿದೆ. ಜಯನಗರದಲ್ಲಿ ಸಿಕೆ ರಾಮಮೂರ್ತಿ, ಹಾಗೆಯೇ ರಮೇಶ್, ಹಾಗೆಯೇ ಎಸ್ಕೆ ನಟರಾಜ್ ಮಧ್ಯೆ ಪೈಪೋಟಿ ನಡೆಯಲಿದೆ. ಮುಖ್ಯಮಂತ್ರಿ ಸ್ಥಾನದ ಕನಸನ್ನ ಕಾಣ್ತಿರುವಂತಹ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ದೋಷ ಇದೆಯಾ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ದೋಷ ಪರಿಹಾರಕ್ಕೆ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ದೋಷ ಪರಿಹಾರಕ್ಕೆ ಡಿಕೆಶಿ ಮಹಾಪೂಜೆಯನ್ನು ನಡೆಸ್ತಾ ಇದ್ದಾರೆ. ಇವತ್ತು ಸಂಜೆ ಕಾಳಹಸ್ತಿಯಲ್ಲಿ ಡಿಕೆಶಿ ವಿಶೇಷ ಪೂಜೆ ಸಲ್ಲಿಕೆ ಮಾಡಲಿದ್ದು, ಕುಟುಂಬ ಸಮೇತ ದೋಷ ಪರಿಹಾರ ಪೂಜೆಯನ್ನ ನೆರವೇರಿಸಲಿದ್ದಾರೆ. ಇವತ್ತಿನ ಎಲ್ಲ ಎಲೆಕ್ಷನ್ ಕಾರ್ಯಕ್ರಮ ಬದಿಗೊತ್ತಿ ಡಿಕೆಶಿ ಪೂಜಾ ಕೈಂಕರ್ಯದಲ್ಲಿ ತೊಡಗಲಿದ್ದಾರೆ. ಕೂಡ್ಲಿಗಿ ಬಿಜೆಪಿ ಶಾಸಕ ಸ್ಥಾನಕ್ಕೆ ಎನ್ವೈ ಗೋಪಾಲಕೃಷ್ಣ ರಾಜೀನಾಮೆ ಹಿನ್ನೆಲೆಯಲ್ಲಿ ಮೊಳಕಾಲ್ಮೂರು ಕ್ಷೇತ್ರದಿಂದ ಗೋಪಾಲಕೃಷ್ಣಗೆ ಕೈ ಟಿಕೆಟ್ ಸಾಧ್ಯತೆ ಇದೆ. ಮೊಳಕಾಲ್ಮೂರು ಕೈ ಟಿಕೆಟ್ ಆಕಾಂಕ್ಷಿ ಡಾಕ್ಟರ್ ಯೋಗೀಶ್ ಬಾಬು ಪಕ್ಷಕ್ಕಾಗಿ ದುಡಿದವರಿಗೆ ಕಾಂಗ್ರೆಸ್ ಟಿಕೆಟ್ ನೀಡುವಂತ ಭರವಸೆ ಇದೆ. ಭಾರತ್ ಜೋಡೋ ಯಾತ್ರೆ ವೇಳೆ ಬಹಿರಂಗ ಘೋಷಣೆ ಮಾಡಿದ್ರು ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ. ಮಾಜಿ ಶಾಸಕ ತಿಪ್ಪೇಸ್ವಾಮಿ ನಮ್ಮ ಕೈ ಹಿಡಿದು ಎತ್ತಿದ್ರು ಅಂತ ಹೇಳಿದ್ದಾರೆ. ಇಬ್ಬರಲ್ಲಿ ಯಾರಿಗೆ ಟಿಕೆಟ್ ಸಿಕ್ಕರೂ ಗೆಲ್ಲಿಸುವಂತೆ ಹೇಳಿದ್ರು. ಡಾಕ್ಟರ್ ತಿಪ್ಪೇಸ್ವಾಮಿ, ಸೋಮಣ್ಣ ಮತ್ತು ನಾನು ಟಿಕೆಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದೀವಿ. ನಮ್ಮಲ್ಲಿ ಯಾರಿಗಾದ್ರೂ ಟಿಕೆಟ್ ನೀಡಲಿ, ಪಕ್ಷಕ್ಕೆ ಬಂದವರಿಗೆ ಟಿಕೆಟ್ ನೀಡಿದ್ರೆ ಅವತ್ತು ಉತ್ತರಿಸ್ತೀವಿ ಅಂತ ಹೇಳಿದ್ದಾರೆ. ಈ ಹೆಚ್ಚಿನ ಉತ್ಸಾಹ ಮತ್ತು ವಿಶ್ವಾಸಗಳನ್ನು ಇಟ್ಕೊಂಡಿರ್ತಕ್ಕಂಥ ಜನ ಸುಮಾರು 2 ವರ್ಷದಿಂದ ಕೇಳ್ತಲೇ ಇದ್ದರು ನನಗೆ, ನೀವು ನಮ್ಮ ಪಕ್ಷಕ್ಕೆ ಬನ್ನಿ, ಗರ್ವಾಪ್ಸಿ ಅಂತ ಆವಾಗಲಿಂದ ಕೇಳ್ತಾ ಇದ್ದರು. ಆಮೇಲೆ ದೊಡ್ಡವ್ರಿಗೆ ಅವರೇ ಹೇಳ್ತಾರೆ, ನನ್ನ ಪರವಾಗಿ ಕೆಲವು ಶಾಸಕ ಮಿತ್ರರು ಕೂಡ ಹೇಳ್ತಾಯಿದ್ರು, ಸರ್ ಗೋಪಾಲಕೃಷ್ಣ ವಾಪಸ್ ತಗೋಬೇಕು, ನಮ್ಮ ಪಕ್ಷಕ್ಕೆ ಬಂದರೆ ನಮಗೆ ಒಂದು ಆನೆ ಬಲ ಬಂದಂಗೆ ಆಗುತ್ತೆ. ಫಸ್ಟ್ ಲಿಸ್ಟು, ಸೆಕೆಂಡ್ ಲಿಸ್ಟಲ್ಲೇ ಇದ್ದಾರೆ. ಸೆಕೆಂಡ್ ಲಿಸ್ಟ್ ಏನಾದರೂ ಬಿಡುಗಡೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಈ ಸಂಭಾವ್ಯ ಪಟ್ಟಿಯಲ್ಲಿ ಕೂಡ ನನ್ನ ಹೆಸರು ಬರೋದ್ರಿಂದ ಆ ಸಂಭಾವ್ಯತೆಯನ್ನು ಉಳಿಸ್ಕೊಂಡು ಅವರು ಟಿಕೆಟ್ ಕೊಡ್ತಾರನ್ನೋ ಒಂದು ಇಂಗಿತ ನನ್ನಲ್ಲಿದೆ. ಇತ್ತ ಕೂಡ್ಲಿಗಿ ಬಿಜೆಪಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿರುವಂತಹ ಗೋಪಾಲಕೃಷ್ಣ ಮಾತನಾಡಿದ್ದು, ಮೊಳಕಾಲ್ಮೂರು ಕ್ಷೇತ್ರದ ಜನ ಉತ್ಸಾಹ ತೋರಿದ್ದಾರೆ. ಕಾಂಗ್ರೆಸ್ ನಾಯಕರು 2 ವರ್ಷದಿಂದ ಪಕ್ಷಕ್ಕೆ ಆಹ್ವಾನಿಸ್ತಾ ಇದ್ರು. ಗರ್ವಾಪ್ಸಿ ಆಗುವಂತೆ ಮಿತ್ರ ಶಾಸಕರು ಹೇಳ್ತಾ ಇದ್ರು. ಮೊಳಕಾಲ್ಮೂರು ಕೈ ಟಿಕೆಟ್ ಸಂಭಾವ್ಯ ಪಟ್ಟಿಯಲ್ಲಿ ನನ್ನ ಹೆಸರಿದ್ದು ಫೈನಲ್ ಆಗುವಂತ ವಿಶ್ವಾಸ ಇದೆ. 2 ದಿನದಲ್ಲಿ ಪಕ್ಷದ ನಾಯಕರನ್ನ ಭೇಟಿ ಮಾಡಿ ಕಾಂಗ್ರೆಸ್ ಸೇರ್ಪಡೆಯಾಗ್ತೀನಿ. ಕಾಂಗ್ರೆಸ್ ಟಿಕೆಟ್ ನೀಡಿದ್ರೆ ಮೊಳಕಾಲ್ಮೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀನಿ. ಮೊಳಕಾಲ್ಮೂರು ಕ್ಷೇತ್ರ ನನ್ನ ಹುಟ್ಟೂರು, ಸ್ವಕ್ಷೇತ್ರ. ನನ್ನ ವಿರುದ್ಧ ಗೋ ಬ್ಯಾಕ್ ಗೋಪಾಲಕೃಷ್ಣ ಅನ್ನೋ ನೈತಿಕ ಹಕ್ಕಿಲ್ಲ ಅಂತ ಹೇಳಿದ್ದಾರೆ. ಸಚಿವ ಮುನಿರತ್ನ ಹಾಗೂ ಸಂಸದ ಡಿಕೆ ಸುರೇಶ್ ನಡುವೆ ಟಾಕ್ ವಾರ್ ಜೋರಾಗಿ ನಡೀತಾ ಇದೆ. ಒಕ್ಕಲಿಗ ಮಹಿಳೆಗೆ ನಾನು ಬೈದಿರೋದು ಪ್ರೂವ್ ಮಾಡಿದ್ರೆ ನೇಣು ಹಾಕೊಳ್ತೀನಿ ಅಂತ ಹೇಳಿದ ಮುನಿರತ್ನಗೆ ಡಿಕೆ ಸುರೇಶ್ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಆಶಾ ಸುರೇಶ್ ಅವರಿಗೆ ಏನ್ ಮಾಡಿದ್ರು ಅಂತ ಹೇಳಿ, ಅವ್ರು ನೇಣು ಹಾಕೊಂಡ್ರೆ ನನಗೇನು ತೊಂದರೆ ಇಲ್ಲ, ನೇಣು ಹಾಕೊಳ್ಳೋರನ್ನ ಬೇಡ ಅನ್ನೋಕ್ಕಾಗುತ್ತಾ? ಎಷ್ಟು ಜನರನ್ನ ನೇಣಿಗೆ ಹಾಕ್ಸಿದ್ದಾರೆ ಯಾರಿಗೊತ್ತು ಅಂತ ಡಿಕೆ ಸುರೇಶ್ ಟೀಕಿಸಿದ್ರು. ಡಿಕೆ ಸುರೇಶ್ಗೆ ದೇವರು ಒಳ್ಳೆ ಬುದ್ಧಿ ಕೊಟ್ಟು ನ್ಯಾಯಯುತದ ಚುನಾವಣೆ ಮಾಡೋದು ಕಲೀಲಿ. ತೇಜವಧೆ ಮಾಡಿ ಚುನಾವಣೆ ಮಾಡೋದಲ್ಲ. ಎಲ್ಲಿ ದ್ರೋಹ ಮಾಡಿ ಒಕ್ಕಲಿಗರ ಹೆಣ್ಣುಮಗಳು ಅಂತಿದ್ರೆ ಇಲ್ಲೇ ಇವತ್ತೇ ಅವ್ರು ಹೇಳಿದ ಜಾಗದಲ್ಲಿ ನಾನು ನೇಣ್ಗಂಬಕ್ಕೆ ಹೋಗಕ್ಕೆ ರೆಡಿ ಇದ್ದೀನಿ. ಅವ್ರು ಹೋಗ್ತಾರಾ? ಹೋಗಕ್ಕೆ ರೆಡಿ ಇದ್ದರೆ ಕರೀರಿ, ಇವಾಗಲೇ ಎಲ್ಲವರೇ ಕೇಳ್ರಿ, ಬರ್ತೀನಿ. ನನ್ನ ಬಾಯಲ್ಲಿ ಒಂದೇ ಒಂದಂಥ ಮಾತು ಬಂದಿದ್ರೆ ಆ ಕ್ಲಿಪ್ಪಿಂಗು ನಿಮ್ಮ ಮುಂದೆ ಇಟ್ಟಿದ ತಕ್ಷಣ ನೇಣಾಕೊಂತೀನಿ. ಈ ಭೂಮಿ ಮೇಲೆ ನಾನು ಇರಲ್ಲ. ಇಲ್ಲ ಅವರು ಅದಕ್ಕೆ ಸಿದ್ಧವಾಗಿದ್ದಾರೆ, ಕೇಳಿ. ಆಶಾ ಸುರೇಶನ್ ಅಂತ ಅವರು ಏನು ಮಾಡಿದ್ರು ಅಂತ ಹೇಳಿ, ಅಲ್ಲಿಂದ ಬಂದಮೇಲೆ ಬಿ ಜೆ ಪಿಯ ಒಬ್ಬರು ಕಾರ್ಪೊರೇಟರ್ ಇದ್ದರು, ಅದನ್ನು ಸ್ವಲ್ಪ ತೆಗೆದು ತೋರಿಸಿ, ಇನ್ನೊಬ್ಬರು ನಾರಾಯಣ ಸ್ವಾಮಿ ಅಂತ ಅವ್ರ ಪತ್ನಿ, ಅವ್ರದನ್ನ ಸ್ವಲ್ಪ ತೆಗೆದು ತೋರಿಸ್ಬಿಟ್ಟು ಯಾವ್ಯಾವ ಸಂದರ್ಭದಲ್ಲಿ ಯಾರ್ಯಾರನ್ನ ಯಾವ್ಯಾವ ಸಮಾಜದವ್ರನ್ನ ಯಾವ ರೀತಿ ನಡೆಸ್ಕೊಂಡಿದ್ದಾರೆ ಅನ್ನೋದು ರಾಜ್ಯದ ಜನಕ್ಕೆ ಗೊತ್ತಿದೆ. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ತೀರ್ಮಾನ ಆಗುತ್ತೆ.
ಚಿಕ್ಕಮಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಕಾರ್ಯಕರ್ತರ ನಡುವೆ ಗಲಾಟೆಯಾಗಿದೆ. ಕಾಂಗ್ರೆಸ್ನಲ್ಲಿ ಮೂಲ ವಲಸಿಗ ವಾರ್ ತಾರಕಕ್ಕೇರಿದೆ. ಸಿಟಿ ರವಿ ಆಪ್ತ ಎಚ್ಡಿ ತಮ್ಮಯ್ಯ ಇತ್ತೀಚೆಗಷ್ಟೇ ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ ಸೇರಿದ್ರು. ಈ ಬಾರಿ ಚಿಕ್ಕಮಗಳೂರು ಕಾಂಗ್ರೆಸ್ ಟಿಕೆಟ್ ತಮ್ಮಯ್ಯಗೆ ನೀಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಮೂಲ ಕಾಂಗ್ರೆಸ್ಸಿಗರು ಸಭೆ ಸೇರಿ ಯಾವುದೇ ಕಾರಣಕ್ಕೂ ಎಚ್ಡಿ ತಮ್ಮಯ್ಯಗೆ ಟಿಕೆಟ್ ನೀಡಬಾರದು ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವಿಜಯಪುರದಲ್ಲಿ ಬಿಜೆಪಿ ಟಿಕೆಟ್ಗಾಗಿ ಬಣಜಿಗ ಸಮುದಾಯದ ಮುಖಂಡರು ಮಾಜಿ ಸಿಎಂ ಯಡಿಯೂರಪ್ಪಗೆ ಮನವಿಯನ್ನ ಮಾಡಿದ್ದಾರೆ. ಹಾಲಿ ಬಿಜೆಪಿ ಶಾಸಕ ಯತ್ನಾಳ್ ಇರುವಂತಹ ಕ್ಷೇತ್ರಕ್ಕೆ ಮಾಜಿ ಸಚಿವ ಅಪ್ಪು ಪಟ್ಟಣಶೆಟ್ಟಿಗೆ ಟಿಕೆಟ್ ನೀಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕಳೆದ ಸಲ ನಿಮ್ಮನ್ನ ಬೆಂಬಲಿಸಿದ್ದೀವಿ, ಈ ಸಲ ನಮ್ಮ ಸಮಾಜಕ್ಕೆ ಟಿಕೆಟ್ ನೀಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ಟಿಕೆಟ್ ಬಂಡಾಯ ಜೋರಾಗೇ ಇದೆ. ಹಲವು ಕ್ಷೇತ್ರಗಳಲ್ಲಿ ಟಿಕೆಟ್ಗಾಗಿ ಫೈಟ್ ನಡೀತಾ ಇದೆ. ಆದರೆ ಗದಗ ಜಿಲ್ಲೆಯ ನವಲಗುಂದದಲ್ಲಿ ಫೈಟ್ ಇಲ್ಲ. ಫೈಟ್ ಇದ್ರೂ ಗೆಲುವೇ ಮುಖ್ಯ ಅನ್ನೋ ಸಂದೇಶವನ್ನ ಕೋನರೆಡ್ಡಿ ಮತ್ತು ವಿನೋದ್ ಅಸೂಟಿ ಸಾರಿದ್ದಾರೆ. ಇಬ್ರು ಟಿಕೆಟ್ ಆಕಾಂಕ್ಷಿಗಳು ಸಿದ್ದು ಹಾಗೇನೆ ಡಿಕೆಶಿ ಭೇಟಿಯಾಗಿ ನಮ್ಮಿಬ್ಬರಲ್ಲಿ ಯಾರಿಗಾದ್ರೂ ಟಿಕೆಟ್ ಕೊಡಿ, ಬೇರೆಯವ್ರಿಗೆ ಬೇಡ, ನಮ್ಮಿಬ್ಬರ ಜಗಳದಿಂದ ಮೂರನೇವರಿಗೆ ಲಾಭ ಆಗಬಾರದು ಅಂತ ಹೇಳಿ ಸಿದ್ದು ಹಾಗೇನೆ ಡಿಕೆಶಿ ಮುಂದೆ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ದಾರೆ. ನೀವು ಕ್ಷೇತ್ರಕ್ಕೆ ಹೋಗಿ ಕೆಲಸ ಮಾಡಿ, ನಾವು ಅಭ್ಯರ್ಥಿ ಫೈನಲ್ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಹಾಗೇನೆ ಡಿಕೆ ಶಿವಕುಮಾರ್ ಹೇಳಿದಾರಂತೆ. ನಿನ್ನೆ ಬಿಡುಗಡೆ ಆಗಬೇಕಾಗಿದ್ದ ಜೆಡಿಎಸ್ ಅಭ್ಯರ್ಥಿಗಳ 2ನೇ ಪಟ್ಟಿ ಮತ್ತೆ ಮುಂದಕ್ಕೆ ಹೋಗಿದೆ. ಪಟ್ಟಿಯನ್ನ ನಾಳೆ ಬಿಡುಗಡೆ ಮಾಡುವುದಾಗಿ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಅಲ್ಲದೆ ಹಾಸನ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಹಂಚಿಕೆಗೆ ಸಂಬಂಧಪಟ್ಟಂತೆ ಬಿಕ್ಕಟ್ಟು ನಿವಾರಿಸುವಂತ ಉದ್ದೇಶದಿಂದ ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ್ರೆ ಮಧ್ಯಸ್ಥಿಕೆ ವಹಿಸುವಂತ ಸಾಧ್ಯತೆಗಳಿದೆ. ಹೀಗಾಗಿ ಇವತ್ತು ಇಬ್ಬರು ಪುತ್ರರಾದ ಕುಮಾರಸ್ವಾಮಿ ಹಾಗೇನೆ ರೇವಣ್ಣರ ಜೊತೆ ಸಂಧಾನ ಮಾತುಕತೆ ನಡೆಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕುಮಾರಸ್ವಾಮಿ ನೇತೃತ್ವದ ಜೆಡಿಎಸ್ ಸರ್ಕಾರ ಅಧಿಕಾರಕ್ಕೆ ಬರಲಿ ಅಂತ ಪ್ರಾರ್ಥಿಸುತ್ತಿದ್ದೀನಿ ಅಂತ ಮಾಜಿ ಸಚಿವ ಎಚ್ಡಿ ರೇವಣ್ಣ ಹೇಳಿದ್ದಾರೆ. ಮೇಲುಕೋಟೆ ವೈರಮುಡಿ ಬ್ರಹ್ಮೋತ್ಸವದಲ್ಲಿ ರೇವಣ್ಣ ಪ್ರಾರ್ಥನೆ ಸಲ್ಲಿಸಿ ಚೆಲುವ ನಾರಾಯಣ ಸ್ವಾಮಿ ದರ್ಶನದ ಬಳಿಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಳೆದ 18 ವರ್ಷಗಳಿಂದ ವೈರಮುಡಿ ಉತ್ಸವದಲ್ಲಿ ಭಾಗಿಯಾಗ್ತಾ ಇದ್ದೀನಿ. ರಾಷ್ಟ್ರದ ಎಲ್ಲಾ ಪ್ರಜೆಗಳಿಗೆ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ. ಹಿಂದೆ ರಾಜ್ಯದಲ್ಲಿ ಜೆಡಿಎಸ್ ಹೆಚ್ಚು ಸೀಟ್ ಬರಲ್ಲ ಅಂತ ಹೇಳ್ತಿದ್ರು. ಈ ಸಂದರ್ಭದಲ್ಲಿ ಜೆಡಿಎಸ್ 58 ಸೀಟ್ ಬಂದಿತ್ತು. ಇನ್ನು ಕುಮಾರಣ್ಣನ ಪಂಚರತ್ನ ರಥಯಾತ್ರೆಯ ಶ್ರಮದಿಂದ ಜೆಡಿಎಸ್ ಅಧಿಕಾರಕ್ಕೆ ಬರಲಿದೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಈ ಉತ್ಸವಕ್ಕೆ ಕಳೆದ 18 ವರ್ಷದಿಂದ ಬರ್ತಾ ಇದ್ದೀನಿ. ರಾಜ್ಯದಲ್ಲಿ ನಮ್ಮ ಎಲ್ಲ ರೈತಾಪಿ ಜನ ಚೆನ್ನಾಗಿರಬೇಕು, ಮುಂದೆ JDS ಸರ್ಕಾರ ಬರಬೇಕು ಅಂತ ಹೇಳಿ ದೇವ್ರನ್ನ ಪ್ರಾರ್ಥನೆ ಮಾಡಿ ಏನಿವತ್ತು ಕುಮಾರಸ್ವಾಮಿಯವರು ಪಂಚರತ್ನ ಯಾತ್ರೆ ಮಾಡ್ತಾಯಿದ್ದಾರೆ, ಅದಕ್ಕೆ ಅವರ ಇದಕ್ಕೆ ಶ್ರಮಕ್ಕೆ ಇದಾಗಲಿ ಅಂತ ಹೇಳಿ ನಾನು 2 ಮಾತು ಕುಮಾರಣ್ಣ ಸರ್ಕಾರ ಬರಲಿ ಅಂತಲೂ ಹೇಳಿದ್ದೀನಿ ಅಷ್ಟೇ. ಹಿಂದೆ ಏನು ಮಾಡಿದ್ರು 1900 2004ರಲ್ಲಿ ಏನೂ ಇಲ್ಲ ಅಂತ ತೋರಿಸಿದ್ರು. 58 ಸೀಟ್ ಬಂದಿದ್ವಾ, ನೋಡೋಣ ಏನು. ಮತದಾರನ ಸೆಳೆಯೋಕೆ ಜನಪ್ರತಿನಿಧಿಗಳು ನಾನಾ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಹಾಸನದಲ್ಲಿ ಶಾಸಕ ಪ್ರೀತಂ ಗೌಡ ಬೆಂಬಲಿಗರು ಅಷ್ಟಲಕ್ಷ್ಮಿ ಪೂಜೆ ಹೆಸರಿನಲ್ಲಿ ಮಹಿಳೆಯರಿಗೆ ಬೆಳ್ಳಿ ಫೋಟೋ ಅಂತ ಹೇಳಿ ಉಡುಗೊರೆಯನ್ನ ಕೊಟ್ಟಿದ್ರು. ಆದ್ರೆ ಇದು ಬೆಳ್ಳಿಯಲ್ಲ, ಕಳಪೆ ಗುಣಮಟ್ಟದ ಫೋಟೋ, ನಕಲಿ ಬೆಳ್ಳಿ ಫೋಟೋ ಅಂತ ಹೇಳಿ ಮತದಾರರು ವಿಡಿಯೋ ಮಾಡಿ ವೈರಲ್ ಮಾಡ್ತಾ ಇದ್ದಾರೆ. ಶಾಸಕ ಪ್ರೀತಂ ಗೌಡ ವಿರುದ್ಧ ಮತದಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರೀತಂ ಗೌಡ ಬೆಂಬಲಿಗರು ವಾರ್ಡ್ ವಾರು ಹಾಗೂ ಗ್ರಾಮ ಪಂಚಾಯತ್ ವಾರು ಈ ಫೋಟೋಗಳನ್ನ ಹಂಚಿಕೆ ಮಾಡಿದರು. ಚುನಾವಣೆ ಘೋಷಣೆ ಬೆನ್ನಲ್ಲೇ ನೀತಿ ಸಂಹಿತೆ ಉಲ್ಲಂಘನೆ ಹೆಚ್ಚಾಗ್ತಾ ಇದೆ. ಕಳೆದ 4 ದಿನದಲ್ಲೇ ಕೋಟಿ ಹಣವನ್ನು ಸೀಸ್ ಮಾಡಲಾಗಿದೆ. ಫ್ಲೈಯಿಂಗ್ ಸ್ಕ್ವಾಡ್, SSTS ಮತ್ತು ಪೊಲೀಸರಿಂದ ನಡೆದಿರುವಂತಹ ಕಾರ್ಯಾಚರಣೆಯ ವಿವರ ಗೊತ್ತಾಗಿದೆ. ಬರೋಬ್ಬರಿ 7,79,207 ರೂಪಾಯಿಗಳನ್ನು ಸೀಸ್ ಮಾಡಲಾಗಿದೆ. 5.80 ಲಕ್ಷ ಮೌಲ್ಯದ ಸಾಕಷ್ಟು ಮದ್ಯವನ್ನು ಕೂಡ ಜಪ್ತಿ ಮಾಡಲಾಗಿದೆ. ಇನ್ನು 21,76,950 ರೂಪಾಯಿ ಮೌಲ್ಯದ 39.25 ಕೆಜಿ ಡ್ರಗ್ಸ್ ಅನ್ನ ವಶಕ್ಕೆ ಪಡೆಯಲಾಗಿದೆ. 172 ಪ್ರಕರಣ ದಾಖಲಾಗಿದ್ದು 9,58,68,772 ರೂಪಾಯಿ ಮೌಲ್ಯದ ಅಂದ್ರೆ ಹಂಚೋಕೆ ಸಾಮಗ್ರಿಗಳನ್ನು ತಂದಿದ್ರಲ್ಲ ಅದನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಆದಾಯ ತೆರಿಗೆ ಇಲಾಖೆಯಿಂದ 3.90 ಕೋಟಿ ಹಣ ವಶಕ್ಕೆ ಪಡೆಯಲಾಗಿದೆ. ಚುನಾವಣೆ ಘೋಷಣೆ ಬಳಿಕ ಒಟ್ಟಾರೆಯಾಗಿ
$38,44,847 ಕೋಟಿ ಮೌಲ್ಯದ ಮದ್ಯ, ಡ್ರಗ್ಸ್ ಹಾಗೂ ಹಣವನ್ನು ವಶಕ್ಕೆ ಪಡೆಯಲಾಗಿದೆ ಅಂತ ಹೇಳಿ ರಾಜ್ಯ ಚುನಾವಣಾ ಆಯೋಗ ಮಾಹಿತಿ ಕೊಟ್ಟಿದೆ. ಹೆಂಡತಿ ಜೊತೆಗೆ ಜಗಳ ಆಡಿಕೊಂಡು ಗೋವಾ ಕ್ಯಾಸಿನೋಗೆ 26 ಲಕ್ಷ ನಗದು ಜೊತೆಗೆ ಹೊರಟಿದ್ದವನನ್ನ ಲಾಕ್ ಮಾಡಲಾಗಿದೆ. ಮುಂಬೈನಿಂದ ಗೋವಾಗೆ ಹೊರಟಿದ್ದ ಮುಂಬೈನ ಗುತ್ತಿಗೆದಾರ ಬಾದಲ್ ದಾಖಲೆ ಇಲ್ಲದ ಹಣವನ್ನು ತಗೊಂಡು ಹೋಗ್ತಾ ಇದ್ದಾಗ ಬೆಳಗಾವಿಯ ಕರ್ನಾಟಕ ಚೆಕ್ಪೋಸ್ಟ್ನಲ್ಲಿ ಹಣವನ್ನು ಜಪ್ತಿ ಮಾಡಲಾಗಿದೆ. ಇತ್ತ ಅಕ್ರಮವಾಗಿ ಶೇಖರಣೆ ಮಾಡಿದ ಮದ್ಯವನ್ನ ಚಿಕ್ಕೋಡಿ ಪೊಲೀಸರು ಜಪ್ತಿ ಮಾಡಿದ್ದಾರೆ. ತೋರಣಹಳ್ಳಿ ಗ್ರಾಮದ ಮನೆಯೊಂದರಲ್ಲಿ ಶೇಖರಣೆ ಮಾಡಲಾಗಿದ್ದ 370 ಲೀಟರ್ ಮದ್ಯವನ್ನ ಜಪ್ತಿ ಮಾಡಲಾಗಿದೆ. ಶಾಸಕರ ಪುತ್ರನ ವಾಹನ ಚೆಕ್ ಮಾಡದ ಅಧಿಕಾರಿಗಳಿಗೆ ಕಾಗವಾಡ ತಹಶೀಲ್ದಾರ್ ಕ್ಲಾಸ್ ಅನ್ನು ತಗೊಂಡು ಸಾಮಾನ್ಯರಿಗೆ ಒಂದು ನ್ಯಾಯ, ಎಂಎಲ್ಎ ಮಕ್ಕಳಿಗೊಂದು ನ್ಯಾಯನ ಅಂತ ಹೇಳಿ ಚುನಾವಣಾ ಅಧಿಕಾರಿಗಳನ್ನ ತರಾಟೆಗೆ ತಗೊಂಡಿದ್ದಾರೆ. ಕಾಗವಾಡ ಶಾಸಕ ಶ್ರೀಮಂತ್ ಪಾಟೀಲ್ರ ಪುತ್ರ ಶ್ರೀನಿವಾಸ್ ಪಾಟೀಲ್ರ ವಾಹನವನ್ನ ಅಧಿಕಾರಿಗಳು ಚೆಕ್ ಮಾಡೇ ಇರಲಿಲ್ಲ. ವಿಷಯ ತಿಳಿದು ಸ್ಥಳಕ್ಕೆ ಬಂದ ತಹಶೀಲ್ದಾರ್ ಮತ್ತೊಮ್ಮೆ ಈ ರೀತಿ ಆಗದಂತೆ ನೋಡಿಕೊಳ್ಳಿ ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ. ಕೋಲಾರ ನಗರದ ಅತಿ ಸೂಕ್ಷ್ಮ ಪ್ರದೇಶ ಕ್ಲಾಕ್ ಟವರ್ ವೃತ್ತಕ್ಕೆ ಎಡಿಜಿಪಿ ಅಲೋಕ್ ಕುಮಾರ್ ಭೇಟಿ ನೀಡಿ ರಾಜ್ಯ ವಿಧಾನಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಕಟ್ಟುನಿಟ್ಟಿನ ಕಾನೂನು ಸುವ್ಯವಸ್ಥೆ ಪಾಲನೆಗೆ ಕ್ರಮವನ್ನು ಕೈಗೊಂಡಿದ್ದಾರೆ. ಐಜಿಪಿ ರವಿಕಾಂತೇಗೌಡ, ಡಿಸಿ ವೆಂಕಟರಾಜ, ಎಸ್ಪಿ ನಾರಾಯಣ್ ಜೊತೆಗೆ ಕ್ಲಾಕ್ ಟವರ್ ವೃತ್ತಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಕ್ಲಾಕ್ ಟವರ್ ಬಗ್ಗೆ ನಾನು ಸಾಕಷ್ಟು ಕೇಳಿದ್ದೀನಿ, ಭದ್ರತೆ ದೃಷ್ಟಿಯಿಂದ ಹೆಚ್ಚಿನ ಸಿಬ್ಬಂದಿ ಬೇಕು ಅಂತ ಹೇಳಿ ಎಸ್ಪಿ ಹಲವು ಬಾರಿ ಕೇಳ್ಕೊಂಡಿದ್ದಾರೆ. ನಾನು ಕ್ಲಾಕ್ ಟವರ್ ಸರ್ಕಲ್ ಹೇಗಿರುತ್ತೆ ಅಂತ ನೋಡೋಕೆ ಬಂದಿದ್ದೀನಿ ಅಂತ ಹೇಳಿ ಎಡಿಜಿಪಿ ಅಲೋಕ್ ಕುಮಾರ್ ಹೇಳಿದ್ದಾರೆ. ಕೇಳ್ತಾ ಇದ್ದಾರೆ ಎಸ್ಪಿಗಳು ಅವರು, ನಾನು ನೋಡೋಣ ಒಂದ್ಸತಿ ಬಂದಿದ್ದೇನೆ, ನಾಳೆ ನೋಡೋಣ ಏನಿದಕ್ಕೆ ನಾಳೆ ಕೇಳಿದರೆ ಅವ್ರಿಗೆ ನಾವು ಹೇಳ್ಬೋದು ಏನೋ ಒಂದು ನಮಗೆ ಫಸ್ಟ್ ಹ್ಯಾಂಡ್ ಒಂದು ಐಡಿಯಾ ಇರಬೇಕು. ಆ ಏರಿಯಾ ಹೇಗೆ, ಅಲ್ಲಿ ಏನಿದೆ, ಅಲ್ಲಿ ಯಾವ ರೀತಿ ಬಂದೋಬಸ್ತ್ ಮಾಡಬೇಕು, ಎಲ್ಲಿ ಸ್ಕೈ ಸೆಂಟ್ರಿ ಆಗಬೇಕು, ಏನಾದರೂ ಪ್ರೊಸೆಷನ್ ಇದ್ದರೆ ಏನೇನು ಮಾಡಬೇಕು, ನಮಗೆ ಒಂದು ಐಡಿಯಾ ಬರುತ್ತೆ. ಅದಕ್ಕಾಗಿ ನಾನು ಸಂಹಿತೆ ಜಾರಿ ಆಗಿದ ನಂತರ ರಾಜ್ಯದಲ್ಲಿ ರಾಜ್ಯ ವಿಧಾನಸಭೆ ಚುನಾವಣೆ ಘೋಷಣೆ ಹಿನ್ನೆಲೆಯಲ್ಲಿ ಜಿಲ್ಲೆಯ ವಿವಿಧೆಡೆ ಚೆಕ್ಪೋಸ್ಟ್ ಅನ್ನು ನಿರ್ಮಿಸಲಾಗಿದೆ. ಕೊಪ್ಪಳದಲ್ಲಿ ಕಾರಟಗಿ ತಾಲೂಕಿನ ಚೆನ್ನಳ್ಳಿ ಚೆಕ್ಪೋಸ್ಟ್ಗೆ ಭೇಟಿ ನೀಡಿದಂತ ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ರತ್ನಂ ಪರಿಶೀಲನೆಯನ್ನ ಮಾಡಿದರು. ಚೆಕ್ಪೋಸ್ಟ್ನಲ್ಲಿ ಅಗತ್ಯ ಮೂಲಭೂತ ಸೌಕರ್ಯ ಬಗ್ಗೆಯೂ ಪರಿಶೀಲನೆ ನಡೆದಿದ್ದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದಕ್ಕೆ ಸಿಬ್ಬಂದಿಗೆ ಸೂಚನೆ ಕೊಟ್ಟಿದ್ದಾರೆ. ಚುನಾವಣಾ ನೀತಿ ಸಂಹಿತೆ ಎದುರು ರಾಜ್ಯ ಸರ್ಕಾರ ಅಧಿಕಾರ ದುರುಪಯೋಗ ಮಾಡಿಕೊಳ್ತಾ ಇದೆ ಅಂತ ಹೇಳಿ ಕಾಂಗ್ರೆಸ್ ಆರೋಪಿಸಿ ಮುಖ್ಯ ಚುನಾವಣಾ ಆಯುಕ್ತರಿಗೆ ಪತ್ರವನ್ನು ಬರೆದಿದೆ. ವಿವಿಧ ಇಲಾಖೆಗಳಿಗೆ ಸೇರಿದಂತ ಕಾಮಗಾರಿಗಳಿಗೆ ಹಳೆಯ ದಿನಾಂಕ ನಮೂದಿಸಿ ಕಾರ್ಯಾದೇಶ ಪತ್ರವನ್ನು ನೀಡ್ತಾ ಇದ್ದಾರೆ. ಅಲ್ಲದೆ ವಿವಿಧ ಇಲಾಖೆಗಳ ಅಧಿಕಾರಿಗಳಿಗೆ ವರ್ಗಾವಣೆ ಮತ್ತು ಮುಂಬಡ್ತಿ ಆದೇಶವನ್ನು ಕೊಡ್ತಾ ಇದ್ದಾರೆ. ಅನೇಕ ನಿಗಮ ಮಂಡಳಿ ಮತ್ತು ಆಯೋಗಗಳಿಗೆ ಹಳೆಯ ದಿನಾಂಕಗಳನ್ನು ನಮೂದು ಮಾಡಿ ನೇಮಕಾತಿ ಪತ್ರಗಳನ್ನು ನೀಡ್ತಾ ಇದ್ದಾರೆ ಅಂತ ಹೇಳಿ ರಮೇಶ್ ಬಾಬು ಚುನಾವಣಾ ಆಯೋಗಕ್ಕೆ ದೂರನ್ನು ಕೊಟ್ಟಿದ್ದಾರೆ. ಕೊಪ್ಪಳದಲ್ಲಿ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ಕೆಆರ್ಪಿ ಪಕ್ಷದ ಆಂಬ್ಯುಲೆನ್ಸ್ ಅನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಸಾರ್ವಜನಿಕ ಉಪಯೋಗಕ್ಕೆ ಬಿಟ್ಟಿದ್ದ ಆಂಬ್ಯುಲೆನ್ಸ್ನಲ್ಲಿ ಗಂಗಾವತಿ ಅಭ್ಯರ್ಥಿ ಜನಾರ್ದನ ರೆಡ್ಡಿ, ಬಳ್ಳಾರಿ ಅಭ್ಯರ್ಥಿ ಅರುಣಾಲಕ್ಷ್ಮಿ, ಕನಕಗಿರಿ ಅಭ್ಯರ್ಥಿ ಚಾರುಲ್ ಭಾವಚಿತ್ರವಿದ್ದು ನೀತಿ ಸಂಹಿತೆ ಸಮಯದಲ್ಲಿ ಮುಖಂಡರ ಭಾವಚಿತ್ರ ಬಳಸಬಾರದು. ಆದ್ದರಿಂದ ಕನಕಗಿರಿ ಪೊಲೀಸರು ಆಂಬ್ಯುಲೆನ್ಸ್ ಅನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ರಾಮನಗರದ ಸಾತನೂರಿನಲ್ಲಿ ಅಕ್ರಮವಾಗಿ ಗೋ ಸಾಗಾಟ ಮಾಡ್ತಾ ಇದ್ದ ಇರ್ಗೀಶ್ ಪಾಷಾ ಎಂಬಾತನನ್ನ ಹಿಂದೂ ಕಾರ್ಯಕರ್ತರು ಹಿಡಿದಿದ್ರು. ಆದರೆ ವಾಹನ ಸಿಕ್ಕ ಅನತಿ ದೂರದಲ್ಲೇ ಇರ್ಗೀಶ್ ಶವ ಪತ್ತೆಯಾಗಿದ್ದು, ಇರ್ಗೀಶ್ ಸಾವಿನ ಹಿಂದೆ ಹಿಂದೂ ಕಾರ್ಯಕರ್ತ ಪುನೀತ್ ಕೆರೆಹಳ್ಳಿ ಕೈವಾಡ ಇದೆ ಅನ್ನೋ ಆರೋಪ ಕೇಳಿಬಂದಿದೆ. ಹಲ್ಲೆ ಮಾಡಿ ಕೊಲ್ಲಲಾಗಿದೆ ಅಂತ ಹೇಳಿ ಆರೋಪಿಸಿ ನಿನ್ನೆ ಕುಟುಂಬಸ್ಥರು ಪ್ರತಿಭಟನೆಯನ್ನ ಮಾಡಿದ್ರು. ಸಾತನೂರು ಪೊಲೀಸರು ಪುನೀತ್ ಕೆರೆಹಳ್ಳಿಯನ್ನ ಬಂಧಿಸಿ ಅಜ್ಞಾತ ಸ್ಥಳದಲ್ಲಿ ವಿಚಾರಣೆ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಪೊಲೀಸ್ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಏಪ್ರಿಲ್ 11ರವರೆಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಿದೆ. ಇದೇ ವೇಳೆ ಮಾಡಾಳ್ ವಿರೂಪಾಕ್ಷಪ್ಪ ಪರ ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಲು ಲೋಕಾಯುಕ್ತ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಲಾಗಿದೆ. ಜಾಮೀನು ಅರ್ಜಿ ವಿಚಾರಣೆಯನ್ನ ಏಪ್ರಿಲ್ 6ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ನ್ಯಾಯಾಂಗ ಬಂಧನ ಹಿನ್ನೆಲೆಯಲ್ಲಿ ಮಾಡಾಳ್ ವಿರೂಪಾಕ್ಷಪ್ಪನನ್ನ ಲೋಕಾಯುಕ್ತ ಅಧಿಕಾರಿಗಳು ಪೊಲೀಸ್ ವಾಹನದಲ್ಲಿ ಪರಪ್ಪನ ಅಗ್ರಹಾರ ಜೈಲಿಗೆ ಕರ್ಕೊಂಡು ಹೋಗಿದ್ದಾರೆ. ಇನ್ನು ಆರೋಗ್ಯ ಸರಿ ಇಲ್ಲದ ಕಾರಣ ಮಾಡಾಳ್ ಮನೆಯೂಟ, ಬಿಸಿನೀರು, ಮೆಡಿಸಿನ್ಗೆ ಮನವಿ ಮಾಡಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜೈಲು ಬಳಿ ಮಗ ಮಲ್ಲಿಕಾರ್ಜುನ್ ಮಾಡಾಳ್ ಆಗಮಿಸಿ ಮಾತ್ರೆ ಮತ್ತು ಅಗತ್ಯ ವಸ್ತುಗಳನ್ನು ನೀಡಿ ವಾಪಸ್ ಹೋದರು.
ರಾಜ್ಯದಲ್ಲಿ ಮುಂದಿನ 4 ದಿನಗಳ ಕಾಲ ಮಳೆ ಸುರಿಯುವಂತ ಸಾಧ್ಯತೆ ಇದೆ. ಮುಂದಿನ 48 ಗಂಟೆ ಬೆಂಗಳೂರಲ್ಲಿ ಕೆಲವೆಡೆ ಮೋಡ ಕವಿದ ವಾತಾವರಣ ಇರಲಿದ್ದು ಸಂಜೆ ಅಥವಾ ರಾತ್ರಿ ಮಳೆಯಾಗಲಿದೆ ಅಂತ ಹೇಳಿ ಹವಾಮಾನ ಇಲಾಖೆ ಮಾಹಿತಿಯನ್ನ ಕೊಟ್ಟಿದೆ. ಅಲ್ಲದೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಇನ್ನು 3 ದಿನ ಗುಡುಗು ಮಿಂಚು ಸಹಿತ ಮಳೆ ಆಗಲಿದೆ. ಇನ್ನು ಕರಾವಳಿ ಮತ್ತು ಉತ್ತರ ಒಳನಾಡು, ದಕ್ಷಿಣ ಒಳನಾಡಿನ ಉಳಿದ ಜಿಲ್ಲೆಗಳಲ್ಲಿ ಒಣ ಹವೆ ಮುಂದುವರಿಯಲಿದೆ. ಕೊರೋನಾ ವೈರಸ್ನಿಂದ ತತ್ತರಿಸಿರುವಂತಹ ದೇಶ ಇದೀಗ ಮತ್ತೆ ಸಾಂಕ್ರಾಮಿಕ ರೋಗಕ್ಕೆ ಸಿಲುಕಿ ನರಳುವಂತ ಆತಂಕ ಎದುರಾಗಿದೆ. ಬೇಸಿಗೆ ಆರಂಭವಾಗ್ತಾ ಇದ್ದಂತೆ ದೇಶದಲ್ಲಿ ಕೊರೋನಾ H3N2 ಸೇರಿ ವೈರಲ್ ಫೀವರ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ದೇಶದಲ್ಲಿ ಒಂದೇ ದಿನ ಮತ್ತೆ 3,000 ಹೊಸ ಕೇಸ್ಗಳು ಕಾಣಿಸಿಕೊಂಡಿವೆ. ಒಟ್ಟು 13,509 ಆಕ್ಟಿವ್ ಕೇಸ್ಗಳಿವೆ. ಇನ್ನು ಕರ್ನಾಟಕದಲ್ಲೂ ಅತಿ ಹೆಚ್ಚಿನ ಜನಕ್ಕೆ ಸಾಂಕ್ರಾಮಿಕ ರೋಗ ಮಹಾಮಾರಿಯಂತೆ ಕಾಡ್ತಾ ಇದೆ. ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 1,000 ಗಡಿ ದಾಟಿದೆ. ಮಹಾರಾಷ್ಟ್ರ, ಕೇರಳ, ಉತ್ತರ ಪ್ರದೇಶದಲ್ಲಿ ಹೆಚ್ಚು ಕೋವಿಡ್ ಕೇಸ್ಗಳು ಕಾಣಿಸಿಕೊಳ್ತಾ ಇದೆ. ಭಾರತದಲ್ಲೇ ಕೋವಿಡ್ ಪ್ರಕರಣಗಳು ಹೆಚ್ಚಾಗ್ತಾ ಇವೆ ಅಂತ ಹೇಳಿ ವಿಶ್ವ ಆರೋಗ್ಯ ಸಂಸ್ಥೆ ಕಳವಳವನ್ನ ವ್ಯಕ್ತಪಡಿಸಿದೆ. ಆದಷ್ಟು ಜನ ಎಚ್ಚರಿಕೆಯಿಂದ ಇರಬೇಕು, ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿ WHO ತಿಳಿಸಿದೆ. ಜಿಎಸ್ಟಿ ಸಂಗ್ರಹದಲ್ಲಿ ದೇಶದಲ್ಲಿ ಕರ್ನಾಟಕ ಮತ್ತೆ ನಂಬರ್ 2ನೇ ಸ್ಥಾನ ಪಡೆದಿದೆ. ಮಾರ್ಚ್ನಲ್ಲಿ 10,360 ಕೋಟಿ ರೂಪಾಯಿ ಜಿಎಸ್ಟಿ ಸಂಗ್ರಹ ರಾಜ್ಯದಲ್ಲಿ ಆಗಿದೆ. ಇದರೊಂದಿಗೆ ಸತತ 5ನೇ ತಿಂಗಳು ರಾಜ್ಯದಲ್ಲಿ 10,000 ಕೋಟಿ ರೂಪಾಯಿಗಿಂತ ಹೆಚ್ಚು ಜಿಎಸ್ಟಿ ಸಂಗ್ರಹ ಆದಂತಾಗಿದೆ. ಫೆಬ್ರವರಿಯಲ್ಲಿ ರಾಜ್ಯದಲ್ಲಿ 10,809 ಕೋಟಿ ಜಿಎಸ್ಟಿ ಸಂಗ್ರಹ ಆಗಿತ್ತು. 4 ಖತರ್ನಾಕ್ ಕಳ್ಳರು ಮುಖಕ್ಕೆ ಮಾಸ್ಕ್ ಅನ್ನು ಧರಿಸಿ ಜ್ಯುವೆಲರಿ ಶಾಪ್ಗೆ ನುಗ್ಗಿದ್ದಾರೆ. ಸಿಬ್ಬಂದಿಗೆ ರಿವಾಲ್ವರ್ ತೋರಿಸಿ ಚಿನ್ನಾಭರಣವನ್ನು ದೋಚಿ ಎಸ್ಕೇಪ್ ಆಗಿದ್ದಾರೆ. ಈ ಘಟನೆ ಮಹಾರಾಷ್ಟ್ರದ ಬಾರಾಮತಿಯ ಜ್ಯುವೆಲರಿ ಶಾಪ್ನಲ್ಲಿ ನಡೆದಿದೆ. ಘಟನೆಯ ಸಂಪೂರ್ಣ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕಳ್ಳರಿಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಕೆರೆ ಅಭಿವೃದ್ಧಿ ಪ್ರಾಧಿಕಾರದ ಜಿಲ್ಲಾ ಕಾರ್ಯನಿರ್ವಹಣಾಧಿಕಾರಿ ಕಾಮಗಾರಿಗಳ ಬಿಲ್ ಅನ್ನು ಮಂಜೂರು ಮಾಡೋದಕ್ಕೆ ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತ ದಾಳಿ ನಡೆದಿದೆ. ಶಿವಲಿಂಗಸ್ವಾಮಿ ಹಲಿಗಲಿ ಮಠ ಎಂಬ ಅಧಿಕಾರಿ 3 ಕೆರೆ ಅಭಿವೃದ್ಧಿ ಕಾಮಗಾರಿಗಳ ಹಣ ಬಿಡುಗಡೆಗೆ 2.5 ಲಕ್ಷ ಲಂಚ ಕೇಳಿದ್ದ. ಅದರಲ್ಲಿ 1,20,000 ರೂಪಾಯಿ ಹಣವನ್ನು ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಕಲಬುರಗಿ ಮಹಾನಗರ ಪಾಲಿಕೆ ಹಳೆ ಕಟ್ಟಡದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಕಲಬುರಗಿ ನಗರದ ಜಗತ್ ವೃತ್ತದ ಬಳಿ ಇರುವಂತಹ ಪಾಲಿಕೆ ಕಟ್ಟಡದಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ಕೊಂಡಿದ್ದು ಕಚೇರಿಯಲ್ಲಿದ್ದ ಹಳೆಯ ದಾಖಲಾತಿಗಳು ಬೆಂಕಿಗೆ ಆಹುತಿಯಾಗಿವೆ. ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದ್ದಾರೆ. ಪೆಂಟಗನ್ ಚಿತ್ರದ ಹಾಡಿನಲ್ಲಿ ಬೋಲ್ಡ್ ಆಗಿ ನಟಿಸಿದ್ದ ನಟಿಗೆ ಬ್ಲೂ ಫಿಲ್ಮ್ ಮಾಡ್ತೀರಾ ಅಂತ ಕೇಳಿದ ಯೂಟ್ಯೂಬರ್ಗೆ ಚಿತ್ರತಂಡ ಕ್ಲಾಸ್ ಅನ್ನು ತಗೊಂಡಿತ್ತು. ಗುರುದೇಶ್ ಪಾಂಡೆ ನಿರ್ಮಾಣದ ಕಿಶೋರ್ ಅಭಿನಯದ ಪೆಂಟಗನ್ ಸಿನಿಮಾದಲ್ಲಿ ನಟಿ ತನಿಷಾ ಬೋಲ್ಡ್ ಆಗಿ ನಟಿಸಿದ್ದಾರೆ. ಇದನ್ನು ನೋಡಿದ ಯೂಟ್ಯೂಬರ್ ನೀಲಿ ಚಿತ್ರಗಳಲ್ಲಿ ನಟಿಸ್ತೀರಾ ಅಂತ ಪ್ರಶ್ನೆ ಕೇಳಿದ. ಸದ್ಯ ಯೂಟ್ಯೂಬರ್ಗೆ ಚಿತ್ರತಂಡ ಚಳಿ ಬಿಡಿಸಿದೆ. ಆದ್ರೆ ಇನ್ನೂ ಕೂಲಂಕುಷವಾಗಿ ಕೇಳೋಕೆ ಹೋದ್ರೆ ನಾವು ಆರ್ ಯು ರೆಡಿ ಟು ಡೂ ಅ ನ್ಯೂಡ್ ಫಿಲ್ಮ್? Then I should not be in Kannada industry. I should go to porn industry. ಅಲ್ಲ ಅಂದ್ರೆ ಈಗ ಒಂದು simple as that. ಅಲ್ಲ hello no what do you think that bold ಆಗಿ ಮಾಡಿದೀವಿ ಅಂತ ನಾನು ಕೇಳ್ತಿರೋದೇ ಪ್ರಶ್ನೆ ಇಲ್ಲ. ನ್ಯೂಡ್ ಮಾಡೋದು ಎಲ್ಲಿ? ಪಾರ್ನ್ ಸ್ಟಾರ್ಸ್ ಮಾಡ್ತಾರೆ. ನಾನು ಐ ಆಮ್ ನಾಟ್ ಅ ಪಾರ್ನ್ ಸ್ಟಾರ್. ನೋ, why the hell are you asking this question? You should have the common sense before you ask. ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಪ್ರಸಿದ್ಧ ವೈರಮುಡಿ ಉತ್ಸವ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತದ ಖಜಾನೆಯಿಂದ ರತ್ನಖಚಿತ ವೈರಮುಡಿ ಮೇಲುಕೋಟೆಗೆ ರವಾನೆ ಮಾಡಲಾಗಿದೆ. ಪೂಜೆ ವೇಳೆ ಚಲುವ ನಾರಾಯಣ ಸ್ವಾಮಿಗೆ ಜೈಕಾರವನ್ನು ಹಾಕಲಾಯಿತು. ಇನ್ನು ಪರಕಾಲ ಮಠದ ವಾಹನದಲ್ಲಿ ಭದ್ರತೆಯೊಂದಿಗೆ ವೈರಮುಡಿಯನ್ನು ಸ್ಥಾನಿಕ ಅರ್ಚಕರು ತಗೊಂಡು ಬಂದಿದ್ದಾರೆ. ವೈರಮುಡಿ ಸಾಗುವ ಮಾರ್ಗದ ಪ್ರತಿ ಗ್ರಾಮದಲ್ಲೂ ವೈರಮುಡಿಗೆ ಗ್ರಾಮಸ್ಥರು ಪೂಜೆಯನ್ನು ಸಲ್ಲಿಸಿದರು. ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ಈಗ ಕ್ರಿಕೆಟ್ ಜ್ವರ 2019ರ ನಂತರ ಇದೆ ಮೊದಲ ಬಾರಿಗೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯವೊಂದಕ್ಕೆ ಸಾಕ್ಷಿಯಾಗ್ತಾ ಇದೆ. IPL 16ನೇ ಆವೃತ್ತಿಯ ತನ್ನ ಚೊಚ್ಚಲ ಪಂದ್ಯವನ್ನು RCB ಮುಂಬೈ ಇಂಡಿಯನ್ಸ್ ತಂಡವನ್ನು ಎದುರಿಸಲಿದೆ. ಎರಡೂ ತಂಡಗಳು ಘಟಾನುಘಟಿ ಆಟಗಾರರನ್ನು ಹೊಂದಿದ್ದು ರೋಚಕ ಹಣಾಹಣಿ ನಿರೀಕ್ಷೆ ಮಾಡಲಾಗ್ತಾ ಇದೆ. ಸಲ್ಮಾನ್ ಖಾನ್ ಆಕ್ಟ್ ಮಾಡ್ತಿರುವ